ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದ ತೀರ್ಮಾನ ಮತ್ತು ಗವರ್ನರ್ ಅವರ ಸಹಿ ನಂತರದ ಬೆಳವಣಿಗೆಯಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮನವಿ ಮಾಡಬೇಕಾಗಿದೆ. ಈಗಾಗಲೇ ಈಗ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ 56,000 ಚಿಲ್ಲರೆ ಉದ್ಯೋಗಗಳನ್ನ ನೇಮಕ ಮಾಡಬೇಕಂಥೇಳಿ ಅವರೇನು ಪ್ರೊಟೆಸ್ಟನ್ನು ಮಾಡಿದರು. 56,432 ಹುದ್ದೆನ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಈಗಾಗಲೇ ತೀರ್ಮಾನ ಕೈಗೊಂಡಿರೋಂಥದ್ದು ಅದು ಸ್ವಾಗತ ಅರ್ಹ ಬೆಳವಣಿಗೆ. ಯಾಕಂದರೆ ಯುವ ಪೀಳಿಗೆಗೆ ತೊಂದರೆ ಆಗಬಾರ್ದು. ಮೀಸಲಾತಿ ಒಳ ಮೀಸಲಾತಿಯನ್ನು ನಿಗದಿ ಮಾಡಿ ಆನಂತರ ತೀರ್ಮಾನ ಮಾಡಬೇಕಾಗಿತ್ತು ನೇಮಕಾತಿ ಅನ್ನುವಂಥ ಸರ್ಕಾರ ಅಭಿಪ್ರಾಯ ಸೂಕ್ತವಾಗಿತ್ತು. ಆದರೆ ಈಗ ಅದರ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿರೋದ್ರಿಂದ ಸರ್ಕಾರ ತೀರ್ಮಾನ ಮಾಡಿದೆ. ಅದ್ರ ಬಗ್ಗೆ ನಾವು ಸ್ವಾಗತನೂ ಕೂಡ ನಾವು ಮಾಡ್ತೀವಿ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಕ್ಕೆ ಅಸ್ಪಷ್ಟವಾಗಿರುವಂಥ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಈ ಹಿಂದಿನ 3 ಆಯೋಗದಲ್ಲಿಯೂ ಕೂಡ ಗ್ರೂಪ್ 1, 2, 3 ನೇಮಕ ಮಾಡಿ 6, 6, 5 ಈ ಥರದ್ದೆಲ್ಲ ನೇಮಕ ಮಾಡಿರುವಂಥದ್ದು ಮತ್ತು ಒಂದು ಗುಂಪನ್ನು ನೇಮಕ ಮಾಡಿರುವಂಥದ್ದು. ಆ ಒಂದು ಗುಂಪನ್ನು ಈಗಿನ ಸರ್ಕಾರ ತೆಗೆದು ಅದನ್ನು ಗುಂಪು 3ಕ್ಕೆ ಸೇರಿಸಿರೋದ್ರಿಂದ ಅಲ್ಲಿ ಗವರ್ನರ್ ಅವರು ಅಂದರೆ ರಾಜ್ಯಪಾಲರ ಸಹಿ ವಿಳಂಬ ಆಯಿತು. ಅಂತಿಮವಾಗಿ ರಾಜ್ಯಪಾಲರು ಅದನ್ನು ಯಾವುದು ಪರಿಶೀಲನೆಗೊಳಪಡಿಸಿ ಸಹಿ ಮಾಡಿದರು ಅನ್ನುವಂಥ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಹೊರಗಡೆ ಬಂದ ನಂತರ ಸರ್ಕಾರದ ಸಚಿವರುಗಳು ಹಿಂದಿನ ಹೇಗೆ ಮೀಸಲಾತಿ ಇತ್ತು 15% ಆ ಪ್ರಕಾರವಾಗಿ ನಡೆದುಕೊಂಡು ನೇಮಕಾತಿ ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ನಮ್ಮ ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡಿದಂಥ ನಮ್ಮ ಸಮುದಾಯ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೇಳ್ತಾ ಇದೆ. ಅಂದರೆ ನೀವು ಒಳ ಮೀಸಲಾತಿಯ ಮಾನದಂಡವನ್ನು ಈ 15%ಅಲ್ಲಿ ನೀವು ಅನುಸರಿಸ್ತೀರಾ ಅಥವಾ ಯಥಾಸ್ಥಿತಿ ಹಿಂದೆ ಒಳ ಮೀಸಲಾತಿ ಚರ್ಚೆಗಿನ್ನ ಮುಂಚೆ ಅಂದರೆ ಆಯೋಗ ನೀಡುವಂಥ ವರದಿಗಿಂತ ಮುಂಚೆ ಏನು 15%ಅಲ್ಲಿ ಎಲ್ಲರೂ ಯಾರು ಹೇಗೆ 101 ಸಮುದಾಯದವರು ತೆಗೆದುಕೊಳ್ಬೇಕಿತ್ತು ಆ ಥರದನ್ನೇ ತೆಗೆದುಕೊಳ್ಳುವಂಥ ಅವಕಾಶ ಇದೆಯಾ ಅನ್ನುವಂಥದ್ದನ್ನು ಸರ್ಕಾರ ಬೇಗ ಸ್ಪಷ್ಟಪಡಿಸ್ಬೇಕು ಅನ್ನುವಂಥದ್ದು. ಜೊತೆಗೆ ನಮ್ಮ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಒಂದು ಕಾಳಜಿಯನ್ನು ವಹಿಸಿದರು, ಶಿಫಾರಸನ್ನು ಮಾಡಿದರು, ನಾಗಮೋಹನ್ ದಾಸ್ ವರದಿಯನ್ನು ತಂದರು. ಆ ವರದಿಯನ್ನು ತಿರಸ್ಕಾರ ಮಾಡಿ ಮತ್ತೆ ಮಾಡಿಫೈ ಮಾಡಿ ಮತ್ತೆ ಗವರ್ನರಿಗೆ ಕಳಿಸಿದ್ರು. ಗವರ್ನರ್ ಅದನ್ನು ರಿಜೆಕ್ಟ್ ಮಾಡಿದರು. ಆದರೂ ಕೂಡ ಸರ್ಕಾರದ ಮುಖ್ಯಮಂತ್ರಿಗಳ ಒಂದು ಬದ್ಧತೆ ಬಗ್ಗೆ ನಾವು ಸಹಮತವನ್ನು ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳೇ ನಾವು ಮನವಿ ಮಾಡೋದಿಷ್ಟೇ, ಪಕ್ಕದ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅಲ್ಲಿ ಎಲ್ಲ ವರ್ಗದವರ ಒಂದು ಸಹಮತದೊಂದಿಗೆ ಸೂಕ್ತವಾಗಿರುವಂಥ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಎಲ್ಲ ಸಮುದಾಯದವರು ಸಹೋದರರಂತೆ ಒಳ ಮೀಸಲಾತಿ ಜಾರಿಗೊಂಡ ನಂತರ ಸೌಹಾರ್ದತೆಯಿಂದ ನಡೆದುಕೊಂಡು ಹೋಗೋದಕ್ಕೆ ಏನು ಬೇಕೋ ಅದನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಜಾರಿಗೊಳಿಸಿ ಅಲ್ಲಿ ಯಾವುದೇ ಗೊಂದಲದ ವಾತಾವರಣ ನಿರ್ಮಾಣ ಮಾಡದೆ ಅವರು ಅದನ್ನು ಜಾರಿಗೊಳಿಸಿದ್ದಾರೆ. ಇಲ್ಲಿ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಒಳ ಮೀಸಲಾತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವರುಗಳು ಶಾಸಕರುಗಳ ಒಂದು ಸಭೆಯನ್ನು ಕರೆದು ಯಾರೊಬ್ಬರಿಗೂ ಕೂಡ ಗೊಂದಲವಾಗದೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಏನು ನೇಮಕಾತಿಯನ್ನು ಮಾಡ್ತಿದ್ರಿ 56,432 ಈ ನೇಮಕಾತಿಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿ ನೇಮಕಾತಿ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರೆ ನಮ್ಮ ಸಮುದಾಯದಲ್ಲಿ ಸರ್ಕಾರದ ವಿರುದ್ಧ ಅಥವಾ ಬೇರೆ ಬೇರೆ ಪ್ರತಿಭಟನೆ ಬೀದಿಗಿಳಿಯುವಂಥ ವಾತಾವರಣ ಅದು ನಿಲ್ಬೋದು. ಈ ಸ್ಪಷ್ಟೀಕರಣ ಮತ್ತು ಈ ಗೊಂದಲದ ವಾತಾವರಣವನ್ನು ತಿಳಿಗೊಳಿಸ್ತಾ ಇದ್ದರೆ ಸಹಜವಾಗಿಯೇ ಒಳ ಮೀಸಲಾತಿ ಹೋರಾಟ ಏನು 30 ವರ್ಷದಿಂದ ನಡೆದುಕೊಂಡು ಬಂದಿತ್ತು ಅವರೆಲ್ಲರೂ ಕೂಡ ಮತ್ತೊಂದು ಸಾರಿ ಬೀದಿಗಿಳಿಯುವಂಥ ಸಂದರ್ಭಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡದೆ ಆದಷ್ಟು ಶೀಘ್ರ ಎಲ್ಲ ಸಮುದಾಯದವ್ರನ್ನೂ ಆಹ್ವಾನ ಮಾಡಿ ಸಚಿವರು ಶಾಸಕರನ್ನು
ಇದಕ್ಕೊಂದು ಇತಿಶ್ರೀ ಆಡುವ ಮೂಲಕ ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗೋದಕ್ಕೆ ಮುಂದೆ ಅವಕಾಶ ಇದೆ. ಆದರೆ ಈಗಿರುವಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಮಾನದಂಡಗಳ ಆಧಾರದ ಮೇಲೇ ನಾವು ನೇಮಕಾತಿ ಮಾಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕನ್ನುವಂಥದ್ದು ನಮ್ಮ ಒಂದು ಆಗ್ರಹ ಮತ್ತು ಮನವಿ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.